ವೀಕ್ಷಕರೇ, ರೋಹಿಣಿ ಸಿಂಧೂರಿ ಅನ್ನೋ ಅಧಿಕಾರಿಯ ಹೆಸರನ್ನ ನೀವು ಹಲವು ಸಂದರ್ಭದಲ್ಲಿ ಕೇಳೇ ಇರ್ತೀರಾ. ಹಾಸನ ಡಿ ಸಿ ಆಗಿದ್ದ ಸಂದರ್ಭದಾಗಿನಿಂದನೂ ಕೂಡ ರೋಹಿಣಿ ಸಿಂಧೂರಿ ಅವರು ಆಗೀಗ ಸುದ್ದಿ ಆಗ್ತಾನೆ ಇದ್ದಾರೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಸೊ ಹಲವಾರು ಸಾರಿ ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ಸುದ್ದಿಯಾಗಿದ್ದಾರೆ. ಇನ್ನು ಕೆಲವು ಸಾರಿ ರೋಹಿಣಿ ಮತ್ತು ರೂಪಾ ಅವರ ನಡುವಿನ ಗಲಾಟೆ, ಅಂದರೆ IAS ಮತ್ತು IPS ಅಧಿಕಾರಿ ನಡುವಿನ ಗಲಾಟೆಯಿಂದಾಗಿಯೂ ಕೂಡ ಭಾಳಷ್ಟು ಸುದ್ದಿಯಾಗಿದ್ದಾರೆ. ಅದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದರೆ 2022ರ ಸಂದರ್ಭ, ಮೈಸೂರಿನ ನಗರ ಪಾಲಿಕೆಗಳಿಗೆ ಪರಿಸರ ಸ್ನೇಹಿ ಕೈಚೀಲಗಳ ವಿತರಣೆ ಸುದ್ದಿಯಲ್ಲಿ ಅಥವಾ ವಿತರಣೆಯಲ್ಲಿ ಆಗಿರುವ ಲೋಪ, ಈ ಸುದ್ದಿಯಿಂದಾಗಿಯೂ ಕೂಡ ರೋಹಿಣಿ ಸಿಂಧೂರಿ ಜನರ ಗಮನವನ್ನು ಸೆಳೆದಿದ್ರು. ಜನರ ಗಮನ ಸೆಳೆದಿದ್ರು ಅನ್ನೋದಕ್ಕಿಂತ ಆ ಆರೋಪದಲ್ಲಿ ಅವರು ಸಿಕ್ಕಾಕೊಂಡಿದ್ರು. ಏನಿದು ಆರೋಪ? ಸುಮಾರು 2022ರ ಸಂದರ್ಭ, ಮೈಸೂರು ಡಿ ಸಿ ಆಗಿದ್ದಂಥ ಸಂದರ್ಭ. ಅವರು ಮೈಸೂರಲ್ಲಿ ಡಿ ಸಿ ಆಗಿ ಅಧಿಕಾರವನ್ನು ಮಾಡ್ತಾ ಇರ್ತಾರೆ. ನಗರ ಪಾಲಿಕೆಗಳಿಗೆ ವಿತರಣೆ ಮಾಡುವುದಕ್ಕೆ ಅಂತ ಸರ್ಕಾರ ಪ್ಲಾಸ್ಟಿಕ್ ಕೈಚೀಲಗಳಿಗೆ ಬದಲಾಗಿ ಈ ಪರಿಸರ ಸ್ನೇಹಿ ಕೈಚೀಲಗಳನ್ನು ತಯಾರಿಕೆಗೆ ಕಂಪನಿಯೊಂದರ ಮೂಲಕ ಅದನ್ನು ತೆಗೆದುಕೊಳ್ಳುತ್ತೆ. ಆದರೆ ಕೇವಲ 12 ಅಥವಾ 13 ರೂಪಾಯಿಯ ಕೈಚೀಲಗಳನ್ನು 53ರಿಂದ 56 ರೂಪಾಯಿಗೆ ರೋಹಿಣಿ ಸಿಂಧೂರಿಯವರು ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಲಾಸ್ ಮಾಡಿದ್ದಾರೆ ಅಥವಾ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ ಅನ್ನೋದು ಇರುವಂಥ ಆರೋಪ. ಎಷ್ಟು ಲಾಸ್ ಆಗಿತ್ತು ಅದರಿಂದ ಸುಮಾರು ಅಂತ ನೋಡಿದ್ರೆ 5ರಿಂದ 6 ಕೋಟಿ ಹಣವನ್ನು ಸರ್ಕಾರದ ಕೈಯಿಂದ, ಅಂದರೆ ಸರ್ಕಾರಕ್ಕೆ ಬರಬೇಕಾದ ಹಣವನ್ನು ಅವರು ಕಡಿಮೆ ಬೆಲೆಗೆ ರೇಟ್ ಫಿಕ್ಸನ್ನು ಮಾಡಿದ್ರಿಂದ 12-13 ರೂಪಾಯಿಗೆ ಸಿಗ್ತಾ ಇದ್ದಂಥ ಚೀಲಗಳನ್ನು 53-56 ರೂಪಾಯಿ ಸನಿಹಕ್ಕೆ ಕೊಂಡುಕೊಂಡಿದ್ದಾರೆ. ಆ ಮೂಲಕ ಸರ್ಕಾರದ ಹಣವನ್ನು ಪೋಲು ಮಾಡಿದ್ದಾರೆ ಅಥವಾ ವ್ಯಯ ಮಾಡಿದ್ದಾರೆ ಅನ್ನುವ ಆರೋಪದ ಮೇಲೆ ಅವ್ರ ಮೇಲೆ ತನಿಖೆ ಕೂಡ ಆಗುತ್ತೆ. ಆಂತರಿಕ ತನಿಖೆಗೆಲ್ಲ ಸರ್ಕಾರ ಆದೇಶ ನೀಡುತ್ತೆ. ಅದಾದ ನಂತರ ಅಡ್ವೊಕೇಟ್ ಒಬ್ಬರು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ಹೈಕೋರ್ಟಲ್ಲಿ, ಚಂದ್ರೇಗೌಡ ಅನ್ನೋರು. ಸೊ ಈ ಕೇಸ್ ನಡೆಸಿದಂಥ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇತ್ತೀಚೆಗೆ ಒಂದು ತೀರ್ಪನ್ನು ಕೊಟ್ಟಿದ್ರು. ಇವರ ಮೇಲೆ ಇಲಾಖಾ ತನಿಖೆ ಆಗುವುದಕ್ಕೆ ಆದೇಶವನ್ನು ಮಾಡಿದರು. ಸರ್ಕಾರದ ACSಗೆ ಸೂಚನೆಯನ್ನು ನೀಡಿದರು. ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಏನು ಹೇಳಿದರು ಅಂತಂದರೆ ಇಂಥ ಹಣ ಆದಂಥ ಸಂದರ್ಭದಲ್ಲಿ ಅವರ ಮೇಲೆ ಆಂತರಿಕ ತನಿಖೆ ಮಾತ್ರ ಅಲ್ಲದೇನೆ FIR ಕೂಡ ಚಾರ್ಜ್ ಆಗಬೇಕು, FIR ಕೂಡ ದಾಖಲು ಮಾಡಬೇಕು. ಸರ್ಕಾರದ ಮಟ್ಟದಲ್ಲಿ ಈ ಅಧಿಕಾರಿಯ ಮೇಲೆ ತನಿಖೆ ನಡೆಸಿ ಏನೇನು ತನಿಖೆ ನಡೆಸಿದಿರಿ ಅನ್ನೋ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಬೇಕು ಮತ್ತು ಸರ್ಕಾರಕ್ಕೂ ಸಲ್ಲಿಸಬೇಕು. ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಒಂದು ವೇಳೆ FIR ದಾಖಲಾದರೆ ಅವರನ್ನು ಅರೆಸ್ಟ್ ಮಾಡುವ ಸಂಭವ ಕೂಡ ಇದೆ ಅಂತ ಒಂದು ತೀರ್ಪನ್ನು ನೀಡಿತ್ತು. ಇದರ ಮೇಲೆ, ಈ ತೀರ್ಪಿನ ಮೇಲೆ ರೋಹಿಣಿ ಸಿಂಧೂರಿಯವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ನಡೆಸಿದಂಥ ನ್ಯಾಯಮೂರ್ತಿಗಳು ದೀಪಂಕರ್ ದತ್ತಾ ಮತ್ತು ಶರ್ಮಾ ಅವರ ಪೀಠ, ನ್ಯಾಯಮೂರ್ತಿ ಶರ್ಮಾ ಅವರ ಪೀಠ ಸದ್ಯಕ್ಕೆ ಅವರ ಮೇಲೆ ತನಿಖೆ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ರೋಹಿಣಿ ಸಿಂಧೂರಿಯವರು ಸ್ವಲ್ಪ ಮಟ್ಟಿನ ರಿಲೀಫನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಬೇಡ ಅಂತ ಹೇಳಿದೆ, ಹಾಗಂತ ತನಿಖೆನೇ ಮಾಡಬಾರ್ದು ಅಂತಲ್ಲ. ತಕ್ಷಣದ ಕಾನೂನು ಕ್ರಮ ಬೇಡ, ಮತ್ತೆ ವಿಚಾರಣೆ ಆಗುವವರೆಗೂ ಸ್ವಲ್ಪ ದಿನದ ಮಟ್ಟಿಗೆ ಇವರಿಗೆ ರಿಲೀಫನ್ನು ನೀಡಿದೆ. ಅಂದರೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ದೀಪಂಕರ್ ದತ್ತಾ ಅವರ ಪೀಠ ಈ ತೀರ್ಪನ್ನು ನೀಡಿದೆ. ಹಾಗಾಗಿ ಕರ್ನಾಟಕ ಕೇಡರ್ನ ಈ ಅಧಿಕಾರಿ ರೋಹಿಣಿ ಸಿಂಧೂರಿಯವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತಲೇ ಭಾವಿಸ್ಬೋದು ಅಥವಾ ತಿಳ್ಕೊಬೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸುಮನ್ ಟಿವಿನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಸೊ ಇದನ್ನು ಸಪೋರ್ಟ್ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.